A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ರೈತರ ಹಿತರಕ್ಷಣೆಗೆ ಸರ್ಕಾರ ಬದ್ಧ. ಮಾಜಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಪ್ರತಿಪಾದನೆ. ಚಿಂತಾಮಣಿಯಲ್ಲಿ ರೈತರಿಗೆ ಭೂ ಪರಿಹಾರದ ಚೆಕ್ ಹಸ್ತಾಂತರಿಸಿದ ಡಾಕ್ಟರ್ ಎಂಸಿ ಸುಧಾಕರ್. ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ವತಿಯಿಂದ ವಿವಿಧ ಕೈಗಾರಿಕಾ ಯೋಜನೆಗಳಿಗಾಗಿ ಭೂ ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳ ರೈತರಿಗೆ ಹಾಗೂ ಮರ ಮಲ್ಕಿಗಳ ನಷ್ಟಕ್ಕೆ ಸಂಬಂಧಿಸಿದಂತೆ ಒಟ್ಟು 30 ಕೋಟಿ ರೂಪಾಯಿ ಮೊತ್ತದ ಪರಿಹಾರ ಧನದ ಚೆಕ್ಗಳನ್ನು ವಿತರಿಸಲಾಯಿತು. ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ವಿಶೇಷ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಎಂಸಿ ಸುಧಾಕರ್ ಅವರು ಪಾಲ್ಗೊಂಡು ಸಂತ್ರಸ್ತ ರೈತರಿಗೆ ಅಧಿಕೃತವಾಗಿ ಚೆಕ್ಗಳನ್ನು ಹಸ್ತಾಂತರಿಸಿದರು. ಈ ಯೋಜನೆಯಡಿ ತಾಲೂಕಿನ ಒಟ್ಟು 69 ಅರ್ಹ ಫಲಾನುಭವಿ ರೈತರನ್ನ ಗುರುತಿಸಿ ಅವರಿಗೆ ನ್ಯಾಯಬದ್ಧವಾಗಿ ಸಿಗಬೇಕಾದ ಪರಿಹಾರದ ಮೊತ್ತವನ್ನು ವಿತರಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಭೂಮಿ ಕಳೆದುಕೊಂಡ ರೈತರ ಹಿತರಕ್ಷಣೆ ಮತ್ತು ಸೂಕ್ತ ಪರಿಹಾರ ಒದಗಿಸುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಸ್ಥಳೀಯ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದರು. ಯಾರು ಬಂದಿಲ್ಲ ನೋಡಿ, ಅದು ಬೋರ್ವೆಲ್ ಯಾರು ಬಂದಿಲ್ಲ ಅದು ಕೊಟ್ಬಿಡಬೇಕಲ್ಲ. ಶ್ರೀನಿವಾಸ್ ಅಂತ ನಮ್ಮೆಲ್ಲರ ಉದ್ದೇಶ. ನಾನು ಮೊನ್ನೆ ಅಲ್ಲಿ ಕೈಗಾರಿಕಾ ಪ್ರದೇಶಕ್ಕೆ ಹೋದಂತ ಸಂದರ್ಭದಲ್ಲಿ ನಾನು ಮೊನ್ನೆ ಬೆಂಗಳೂರಲ್ಲೂ ಕೂಡ ಅದನ್ನು ಹೇಳಿದೆ. ಬಹಳ ಜನ ನಮ್ಮ ಭಾಗದ ಮಕ್ಕಳೇ ಅಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ತಾಲೂಕಿನವ್ರು ಬಹಳ ಕಮ್ಮಿ. ಈಗ ಅದಕ್ಕೆ ಅವರಿಗೆ ಬಸ್ ವ್ಯವಸ್ಥೆ ಇವೆಲ್ಲ ವ್ಯವಸ್ಥೆಗಳು ಮಾಡೋದಕ್ಕೂ ಮಾಡ್ತಾ ಇದೀವಿ. ಇವತ್ತಿಂದ ಸ್ಟಾರ್ಟ್ ಅದೇ ಅಫಿಷಿಯಲಿ ಇವತ್ತು ಇಲಾಖೆ. ಈಗ ಅದಕ್ಕೋಸ್ಕರ ಈಗ ಈ ರೀತಿಯಾಗಿ ಇನ್ನ ಹೆಚ್ಚು ಕೈಗಾರಿಕೆಗಳು ಬಂದಾಗ ಈ ಭಾಗದಲ್ಲಿ ಬಹಳಷ್ಟು ಜನಕ್ಕೆ ಅನುಕೂಲ ಆಗುತ್ತೆ. ಈಗ ಯಾರ್ಯಾರು ಭೂಮಿ ಕಳ್ಕೊಂಡಿದ್ದೀರಾ, ಯಾರು ವಿದ್ಯಾರ್ಹತೆ ಇರ್ತಕ್ಕಂಥವ್ರು, ಓದಿರ್ತಕ್ಕಂಥ ಅವ್ರದ್ದು ಮಕ್ಕಳಿದ್ರೆ ದಯವಿಟ್ಟು ಅದ್ರ ಮಾಹಿತಿ ಕೊಡಿ. ನಾವು ಅಲ್ಲಿ ಕೈಗಾರಿಕೆಗಳಿಗೆ ಎಲ್ಲೆಲ್ಲಿ ಅವರ ವಿದ್ಯಾರ್ಹತೆ ಅನುಕೂಲವಾಗಿ ಏನು ಅವ್ರಿಗೆ ಉದ್ಯೋಗ ಕೊಡ್ಸಕ್ಕಾಗತ್ತೆ ಅದನ್ನ ಈ ಇಲಾಖೆ ಮುಖಾಂತರ ಮಾಡಿಸ್ಕೊಡ್ತೀವಿ. ನೀವಾಗಿ ಅವ್ರ ಹತ್ರ ಹೋಗಿ ಕೈ ಕಟ್ಕೊಂಡು ನಿಲ್ಬೇಡಿ, ದಯವಿಟ್ಟು ಅದನ್ನ ಕೆಲಸ ಮಾಡಬೇಡಿ. ನೀವು ನಮಗೆ ಮಾಹಿತಿ ಕೊಡಿ. ನಾವು ಅಧಿಕಾರಿಗಳ ಮುಖಾಂತರ ಅವರಿಗೆ ವಿದ್ಯಾರ್ಹತೆಗೆ ಅನುಗುಣವಾಗಿ ಅಲ್ಲಿ ಯಾರು ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲಿ ಕೆಲಸಗಳು ಕೊಡ್ಸಿ. ಯಾಕಂದ್ರೆ ಕೈಗಾರಿಕೆಗಳ ಸಂಖ್ಯೆ ಕಮ್ಮಿ ಇದೆ, ನಿಮ್ಗೆ ಗೊತ್ತಿದೆ. ಈಗ ಪ್ರಾರಂಭ ನೀವು ಯಾಕಂದ್ರೆ ಬಹಳ ಜನ ಬಿಟ್ಟಿಲ್ಲ, ಬಹಳ ಜನ ಕೈಗಾರಿಕೆಗಳವ್ರು ಬಂದ್ರೆ ಓಡಿಸ್ಬಿಟ್ಟವ್ರು. ನಮ್ಗೆಲ್ಲ ಇನ್ನ ದುಡ್ಡುಗಳು ಬಂದಿಲ್ಲ, ಅದ್ ಬಂದಿಲ್ಲ, ಇದ್ ಬಂದಿಲ್ಲ ಅಂತ. ಈಗ ಅವೆಲ್ಲ ನಾವು ಪರಿಹಾರ ಮಾಡ್ತಾ ಇದ್ದೀವಿ. ಇವೆಲ್ಲ ಪರಿಹಾರ ಆಗ್ತಾ ಇರೋದ್ರಿಂದ ಮಂಜೂರಾಗಿರೋರಿಗೆ ಈಗ ಅಧಿಕಾರಿಗಳು ಹೇಳಿಲ್ಲ, ಈಗೆಲ್ಲ ಸಮಸ್ಯೆಗಳು ಯಾವ್ದು ಇಲ್ಲ ಅಂತ ಹೇಳಿದೆ. ಅದರಿಂದ ಆದಷ್ಟು ಬೇಗ ಬಹುಶಃ ಇನ್ನೊಂದು ವರ್ಷದಲ್ಲಿ ಇನ್ನ ಬಹಳ ಹೆಚ್ಚಿನ ಕೈಗಾರಿಕೆಗಳು ಅಲ್ಲಿ ಪ್ರಾರಂಭ ಆಗ್ತವೆ, ಅವಕಾಶಗಳು ಜಾಸ್ತಿ ಆಗ್ತವೆ. ಇನ್ನು 600 ಚಿಲ್ಲರೆ ಎಕರೆ ನಾವು ಮಂಜೂರಾತಿಗೆ ನಾವು ಅದೇನಾಯ್ತು 630 ಎಕರೆದು ಫೈನಲ್ ನೋಟಿಫಿಕೇಶನ್ ಆಗುತ್ತೆ. ಅದಾದ ಕೂಡಲೇ ಅಲ್ಲೂ ನಾವು ದರ ನಿಗದಿ ಮಾಡ್ತೀವಿ. ಜಿಲ್ಲಾಧಿಕಾರಿಗಳ ಮುಖಾಂತರ ದರ ನಿಗದಿ ಆಗುತ್ತೆ. ಅಲ್ಲೂ ಇನ್ನ ಜಾಗ ಉಳಿತದೆ, ನಮ್ಗೆ ಅಲ್ಲೂ ಜಾಗ ಸಿಗುತ್ತೆ. ಸುಮಾರು 600 ಎಕರೆ ಅಂದ್ರೆ ಬಹುಶಃ 350-400 ಎಕರೆವರೆಗೂ ಸಿಗುತ್ತೆ. ದೊಡ್ಡ ದೊಡ್ಡ ಕೈಗಾರಿಕೆಗಳು ತರಬೇಕು ಅನ್ನುವಂತ ಉದ್ದೇಶ ಇದೆ. ದೊಡ್ಡ ಮಟ್ಟದಲ್ಲಿ 100 ಎಕರೆ 50 ಎಕರೆ ಮೇಲೆ ಕೊಡುವಂತದ್ದು ಬೇಗ ಸ್ಥಾಪನೆ ಆಗಬೇಕು. ಹೆಚ್ಚು ಕೆಲಸ ಸಿಗುವಂತದಕ್ಕೆ ಅವಕಾಶ ಕೊಡಬೇಕು ಅಂತಕ್ಕಂಥ ಪ್ರಯತ್ನ ಈಗಾಗಲೇ ಇಲ್ಲಿ ಈ ಕಡೆ ಕಣಶೆಟ್ಟಹಳ್ಳಿ, ಸೋಮೇಹಳ್ಳಿದು ರಸ್ತೆ ಮತ್ತು ಚರಂಡಿ ಇವೆಲ್ಲ ಕಾಮಗಾರಿಗಳಿಗೆ ಈಗಾಗಲೇ ಟೆಂಡರ್ ಪೂರ್ಣ ಆಗಿದೆ. ಬಹುಶಃ ಇನ್ನು 1.5 ತಿಂಗಳಲ್ಲಿ ಕೆಲಸ ಶುರು ಮಾಡ್ತೀವಿ. ಅಷ್ಟರೊಳಗೆ ಎಲ್ಲೆಲ್ಲಿ ಎಷ್ಟು ಜನಕ್ಕೆ ನಾವು ಪರಿಹಾರ ಕೊಡಬೇಕು, ಯಾವ್ದನ್ನ ಕೋರ್ಟ್ ಕೇಸು ಮತ್ತೊಂದು ಬಿಟ್ರೆ ಇನ್ನೆಲ್ಲವನ್ನ ಆದಷ್ಟು ಎಲ್ಲವನ್ನ ನಾವು ಪರಿಹಾರ ಮಾಡ್ಬೇಕಮ್ಮ. ಯಾಕಂದ್ರೆ ಅದು ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಎಲ್ಲ ಮಾಡ್ಬೇಕಂತ. ಯಾಕಂದ್ರೆ ಈಗ ಮೊನ್ನೆ 25 ಕೋಟಿ ಬಿಡುಗಡೆ ಮಾಡಿಸಿದ್ವಿ. ಈಗ ಫೈಲ್ ರೆಡಿ ಇದೆ ಇರೋದ್ರಿಂದ ಈಗ ಇದರಲ್ಲಿ 24 ಕೋಟಿ ಉಳಿದಿದೆ. ಇನ್ನ ಅವರು ಇದರಲ್ಲಿ ಈಗ ಫೈಲ್ ರೆಡಿ ಆದ್ರೆ ತಕ್ಷಣ ಈಗ 10 ದಿವಸಕ್ಕೆ ರೆಡಿ ಆದ್ರೆ 10 ದಿವಸಕ್ಕೆ ದುಡ್ಡು ಕೊಡ್ಬೋದು. ದುಡ್ಡು ರೆಡಿ ಇದೆ, ನಾಳೆ ರೆಡಿ ಇದ್ರೆ ನಾಳೆನೂ ಕೊಡ್ಬೋದು. ಅದರಿಂದ ಹಣ ತಕ್ಷಣ ನಾನು ಮಾಡಿಸ್ತಾ ಇದ್ದೀನಿ. ಫೈಲ್ ರೆಡಿ ಆದಂಗೆಲ್ಲ ನಾನು ಒತ್ತಡ ಹಾಕಿ ಹಣ ಬಿಡುಗಡೆ ಮಾಡಿಸ್ತಾ ಇದ್ದೀವಿ. ಅದರಿಂದ ಹಣ ಬಿಡುಗಡೆ ಮತ್ತೊಂದ್ರ ಬಗ್ಗೆ ತಾವು ಯಾವ್ದು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನೀವೆಲ್ಲರೂ ಪಾಪ ಒಂದು ಚೂರು ಇದಕ್ಕೆ ಯಾವುದೇ ರೀತಿ ಒಂದು ವಿರೋಧ ಮಾಡ್ತೀರಾ, ತಾವೆಲ್ಲರೂ ಸಹಕಾರ ಕೊಟ್ಟಿದ್ದೀರಾ, ತಾವೆಲ್ಲರೂ ನಮ್ಮ ಉದ್ದೇಶನ ಅರ್ಥ ಮಾಡ್ಕೊಂಡಿದ್ದೀರಾ.
ಈಗ ಜಾಯಿಂಟ್ ಮೆಷರ್ಮೆಂಟ್ ಶುರು ಮಾಡಿದ್ದಾರೆ. ಎಷ್ಟು ದಿವಸ ಆಗುತ್ತಪ್ಪ ಜಾಯಿಂಟ್ ಮೆಷರ್ಮೆಂಟ್ ಸುರೇಶ್? 20 ದಿವಸದಲ್ಲಿ ಎರಡನೇ ಫೇಸ್ ಎರಡನೇ ಹಂತದ್ದು ಜಾಯಿಂಟ್ ಮೆಷರ್ಮೆಂಟ್ ಆದ್ಮೇಲೆ ಮತ್ತೆ ಅದು ಫೈನಲ್ ನೋಟಿಫಿಕೇಶನ್ ಮಾಡಬೇಕು. ಬಹುಶಃ ಇನ್ನು ಒಂದೂವರೆ ತಿಂಗಳಾಗ್ಬೇಕು ಎಲ್ಲ ಮುಗಿಯಕ್ಕೆ. ಬೇಗ ಮಾಡಬೇಕಿತ್ತು, ಬೇರೆ ಕೆಲಸಗಳಿಂದ ಈಗ ಅದು ಜಂಗಮಕೋಟೆ ಇವೆಲ್ಲ ಸಮಸ್ಯೆ ಇದ್ದಿದ್ದರಿಂದ ಅವ್ರು ಆ ಕಡೆ ಹೆಚ್ಚು ಗಮನ ಕೊಟ್ಟಿದ್ರಿಂದ ಇದನ್ನ ಸ್ವಲ್ಪ ತಡ ಆಯ್ತು. ಈಗ 1.5 ತಿಂಗಳಲ್ಲಿ ಫೈನಲ್ ನೋಟಿಫಿಕೇಶನ್ ಆಗುತ್ತೆ, ಮತ್ತೆ ಅಲ್ಲಿ ರೇಟ್ ಫಿಕ್ಸ್ ಮಾಡ್ತೀವಿ. ಎಲ್ಲ ಬಹುಶಃ ಈ ವರ್ಷ ಒಂದು ಅಕ್ಟೋಬರ್ ಒಳಗೆ ಆದಷ್ಟು ಬೇಗ ಇದಕ್ಕೆ ಪರಿಹಾರ ಕೊಡುವಂಥದ್ದು ಇವೆಲ್ಲವನ್ನು ಮಾಡ್ತೀವಿ. ಕೊಡುವಂತದ ಮೇಲೆ ಆಮೇಲೆ ಇವೆಲ್ಲ ಇದಕ್ಕೆಲ್ಲ ಚಾಲನೆ ಕೊಡುವಂತ ಕೆಲಸವನ್ನು ಮಾಡ್ತೀವಿ. ಅದರಿಂದ ತಾವೆಲ್ಲರೂ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ತಾವೆಲ್ಲರೂ ಬಂದಿಲ್ಲಿ ಇವತ್ತು ತಮಗೆ ಬರಬೇಕಾಗಿರ್ತಕ್ಕಂಥ ಪರಿಹಾರದ ಚೆಕ್ಗಳನ್ನ ತಾವು ಪಡೆದುಕೊಡ್ತಕ್ಕಂಥ ಕೆಲಸ ಮಾಡಿದ್ದೀರಾ. ಮತ್ತೊಮ್ಮೆ ನಾನು ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೀನಿ. ತಾವು